ನಮಸ್ಕಾರ ವೀಕ್ಷಕರೇ, ನಾನು ಇವತ್ತಿದ್ದೀನಿ ವೋಲ್ಕ್ಸ್ವ್ಯಾಗನ್ ಶೋರೂಮಲ್ಲಿದ್ದೀನಿ. ನೀವು ತುಂಬ ರಿಕ್ವೆಸ್ಟ್ ಮಾಡಿದ್ರಿ ಪೋಲೋ ಕಾರ್ನ ರಿವ್ಯೂ ಮಾಡಿ ಅಂತ. ಆ ಮ್ಯಾನೇಜರ್ ಜೊತೆ ಮಾತಾಡಿದೆ. ಅವ್ರು ಹೇಳಿದ್ರು ಇನ್ನೊಂದು ಸ್ವಲ್ಪ ದಿನದಲ್ಲಿ ಪೋಲೋ ಸ್ಟಾಪ್ ಆಗ್ತಿದೆ ಸರ್, ಸೊ ಪೋಲೋ ಏನು ಬೇಡ, SUV ಕ್ಯಾಟಗರಿ ಟೈಗೂನ್ ಅಂತ ಕಾರ್ ಇದೆ, ಸೊ ಅದನ್ನು ರಿವ್ಯೂ ಮಾಡಿ ಅಂತ ಹೇಳಿದ್ರು. ನಾನು ಹೊರಗಡೆ ಆದರೆ ನಿಮಗೆ ಬೇಕೇ ಬೇಕು ಅಂದರೆ ಹೊರಗಡೆ ಅದನ್ನು ರಿವ್ಯೂ ಮಾಡಿ, ಅಂದರೆ ನನ್ನ ಫ್ರೆಂಡ್ಸ್ ಯಾರ ಹತ್ರನಾದರೂ ರಿವ್ಯೂ ಮಾಡಿ ಅದನ್ನು ವೀಡಿಯೋ ಹಾಕ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಟೈಗೂನ್ ಬಗ್ಗೆ ಸ್ಪೆಸಿಫಿಕೇಷನ್ ತಿಳ್ಕೊಳ್ಳೋಣ. ಲುಕ್ಸ್ ಹೇಗಿದೆ, ಪರ್ಫಾರ್ಮೆನ್ಸ್ ಹೇಗಿದೆ, ಏನು ಇಂಜಿನ್ ಆಫರ್ ಮಾಡ್ತಾರೆ, ಏನು ಫೀಚರ್ಸ್ ಹೇಗಿದೆ, ಎಲ್ಲ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ವಿಡಿಯೋ ಶೋ ಮಾಡೋಣ ಅದಕ್ಕಿಂತ ಮುಂಚೆ ಕೀಸ್ ನೋಡೋಣ. ನೋಡಿ, ಕೀ ಈ ರೀತಿ ಇರುತ್ತೆ. ಕೀಸಲ್ಲಿ ನಿಮಗೆ ಲಾಕ್ ಅನ್ಲಾಕ್ ಬಟನ್ಸ್ ಬರುತ್ತೆ, ಮತ್ತು ಬೂಟ್ ಓಪನ್ ಮಾಡೋದಕ್ಕೂ ಬಟನ್ ಬರುತ್ತೆ. ಬ್ಯಾಕ್ ಸೈಡಲ್ಲಿ ವೋಲ್ಕ್ಸ್ವ್ಯಾಗನ್ ಲೋಗೋ ಬರುತ್ತೆ. ಫಸ್ಟ್ ಫ್ರಂಟ್ ಡಿಸೈನಿಂದ ನೋಡೋಣ. ಹೆಡ್ಲೈಟ್ಸ್ ನೋಡೋಣ. ಪ್ರೊಜೆಕ್ಟರ್ LED ಹೆಡ್ಲೈಟ್ಸ್ ಬರುತ್ತೆ ನಿಮಗೆ, ವಿತ್ ಕ್ರೋಮ್ ಫಿನಿಶಿಂಗ್ ಬರುತ್ತೆ. ಸುತ್ತ ಹೈ ಬೀಮ್ ಲೋ ಬೀಮ್ ಎರಡಕ್ಕೂ ಪ್ರೊಜೆಕ್ಟರ್ LED ಹೆಡ್ಲೈಟ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ DRLs ಕೂಡ ನಿಮಗೆ LED ಬರುತ್ತೆ. ಅದು ಇಲ್ಲಿ DRLs ಬರುತ್ತೆ, ಇಲ್ಲಿ ಇಂಡಿಕೇಟರ್ ಲೈಟ್ಸ್ ಕೂಡ ನಿಮಗೆ LED ಬರುತ್ತೆ. ಆ್ಯಂಡ್ ಕೆಳಗಡೆ ಫಾಗ್ ಲೈಟ್ಸು ಹ್ಯಾಲೋಜನ್ ಕೊಟ್ಟಿದ್ದಾರೆ. ಅದು ಕೂಡ ನಿಮಗೆ ಕ್ರೋಮ್ ಡಿಸೈನ್, ಸುತ್ತ ಕ್ರೋಮ್ ಎಲಿಮೆಂಟ್ಸ್ ಬಂದಿದೆ, ಅಂದರೆ ಕೊಟ್ಟಿದ್ದಾರೆ ಡಿಸೈನ್ ಎನ್ಹಾನ್ಸ್ ಮಾಡೋದಕ್ಕೆ ಕಾರ್ ಲುಕ್ಸ್ನ. ಇನ್ ಫ್ರಂಟ್ ಗ್ರಿಲ್ ನೋಡ್ತಾ ಇದ್ರಲ್ಲ, ಗ್ರಿಲ್ಸಲ್ಲೂ ಕೂಡ ನಿಮಗೆ ಕ್ರೋಮ್ ಫಿನಿಶಿಂಗ್ ಮತ್ತು ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ಬರುತ್ತೆ. ವೋಲ್ಕ್ಸ್ವ್ಯಾಗನ್ ಲೋಗೋ ಬರುತ್ತೆ ನಿಮಗೆ, ಅದು ಕೂಡ ನಿಮಗೆ ಕ್ರೋಮ್ ಆ್ಯಂಡ್ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಕೊಟ್ಟಿರ್ತಾರೆ. ಇನ್ನು ಕೆಳಗಡೆ ಏರ್ ವೆಂಟ್ಸ್ ಬರುತ್ತೆ. ಆ್ಯಂಡ್ ಸ್ಕಿಡ್ ಪ್ಲೇಟ್ ಕೂಡ ಸಿಲ್ವರ್ ಕಲರಲ್ಲಿ ಬರುತ್ತೆ. ಫ್ರಂಟ್ ಡಿಸೈನ್ ಈ ರೀತಿ ಇದೆ, ತುಂಬ ಚೆನ್ನಾಗಿದೆ. ಇದು ಯಾವ ಕಾರ್ಗೆ ಕಾಂಪಿಟೇಟರ್ ಅಂದರೆ ಇದಕ್ಕೆ ಕಾಂಪಿಟೇಷನ್ ಯಾವುದಿದೆ ಅದೆಲ್ಲ ಮುಂದೆ ಹೇಳ್ತೀನಿ. ಇದು ಪ್ರೈಸ್ ಏನಿದೆ ಎಲ್ಲ ಹೇಳ್ತೀನಿ. ಈಗ ಇಂಜಿನ್ ನೋಡೋಣ ಬನ್ನಿ. ಇದರಲ್ಲಿ ಟರ್ಬೋ ಇಂಜಿನೇ ಬರೋದು. 1 ಲೀಟರ್ ಇಂಜಿನ್, 3 ಸಿಲಿಂಡರ್ ಇಂಜಿನ್ ಬರುತ್ತೆ. 115 BHP ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ 178 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಇಂಜಿನ್ ಬೇ ನೋಡ್ತಾ ಇದ್ರಲ್ಲ, ಫುಲ್ಲಿ ಲೋಡೆಡ್ ಗಾಡಿ. ಆ್ಯಂಡ್ ಇದು ಬಂದು ನಿಮಗೆ ಮ್ಯಾನ್ಯುಯಲ್ ಆ್ಯಂಡ್ ಆಟೋಮ್ಯಾಟಿಕ್ ಎರಡಲ್ಲೂ ಬರುತ್ತೆ. ಓನ್ಲಿ ಪೆಟ್ರೋಲಲ್ಲಿ ಅವೈಲಬಲ್. ಆ್ಯಂಡ್ ಫ್ರಂಟ್ ವೀಲ್ಗೆ ಇದು ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಇದು ಫ್ರಂಟ್ ವೀಲ್ ಡ್ರೈವು. ಆ್ಯಂಡ್ ಇದಕ್ಕೆ ವ್ಯಾರಂಟಿ ಬಂದು 1 lakh ಕಿಲೋಮೀಟರ್ಸ್ ಆ್ಯಂಡ್ 4 years ವ್ಯಾರಂಟಿ ಕೊಡ್ತಾರೆ. ಓಕೆ, ಈಗ ಹುಡ್ ಕ್ಲೋಸ್ ಮಾಡಿ ಸೈಡ್ ಪ್ರೊಫೈಲ್ ಹೋಗೋಣ. ಆ್ಯಂಡ್ ಇದರಲ್ಲಿ ಇನ್ಸುಲೇಷನ್ಗೆ ಒಂದು ಬೇರೆ ಕೊಟ್ಟಿದ್ದಾರೆ, ಅಂದರೆ ಕ್ಯಾಬಿನ್ಗೆ ನಾಯ್ಸ್ ಎಂಟರ್ ಆಗಬಾರ್ದು ಅಂತ. ಹುಡ್ಡಲ್ಲೂ ಕೂಡ ನಿಮಗೆ ಕ್ಯಾರೆಕ್ಟರಿಸ್ ಲೈನ್ಸ್ ಕೂಡ ಕೊಟ್ಟಿರ್ತಾರೆ ಲುಕ್ಸ್ ಎನ್ಹ್ಯಾನ್ಸ್ ಮಾಡೋದಕ್ಕೆ. ಓಕೆ, ಈಗ ಸೈಡ್ ಪ್ರೊಫೈಲು ಬರೋಣ. ಸೈಡ್ ಪ್ರೊಫೈಲಲ್ಲಿ ನಿಮಗೆ ಬಾಡಿಯಲ್ಲಿ ಕ್ಲೈಡಿಂಗ್, ಬಂಪರಿಂದ ಥ್ರೂ ಔಟ್ ದ ಬಾಡಿ ನಿಮಗೆ ಕ್ಲೈಡಿಂಗ್ ಕೊಟ್ಟಿರ್ತಾರೆ ಮ್ಯಾಟ್ ಫಿನಿಷಲ್ಲಿ ಬ್ಲ್ಯಾಕ್. ಆ್ಯಂಡ್ ಟೈರ್ಸ್ ಬಂದು ಗುಡಿಯರ್ ಟೈರ್ಸ್ ಆಫರ್ ಮಾಡ್ತಾರೆ ಕಂಪ್ನಿಯಿಂದ. ಏನು ಪ್ರೊಫೈಲ್ ಇದೆ ಅಂತ ನೋಡೋಣ. 205/55 R17 ಕೊಟ್ಟಿದ್ದಾರೆ. 17 ಇಂಚ್ ಮ್ಯಾಗ್ ವೀಲ್ಸ್ ಬರುತ್ತೆ. ಫ್ರಂಟಲ್ಲಿ ನಿಮಗೆ ಡಿಸ್ಕ್ ಬ್ರೇಕ್ ಬರುತ್ತೆ, ಬ್ಯಾಕಲ್ಲಿ ನಿಮಗೆ ಡ್ರಮ್ಸ್ ಬ್ರೇಕ್ ಬರುತ್ತೆ. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 188 mm ಕೊಟ್ಟಿದ್ದಾರೆ. ಚೆನ್ನಾಗಿದೆ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ. ಆ್ಯಂಡ್ ORVMs ನೋಡೋಣ. ORVMs ಬಾಡಿ ಕಲರ್ಡೇ ಬರುತ್ತೆ, ವಿತ್ LED ಇಂಡಿಕೇಟರ್ ಲೈಟ್ಸ್ ಕೊಟ್ಟಿರ್ತಾರೆ. ಇಲ್ಲಿ ನಿಮಗೆ ಮ್ಯಾಟ್ ಫಿನಿಷಲ್ಲಿ ಬ್ಲ್ಯಾಕ್ ಫಿನಿಷಲ್ಲಿ ಕೆಳಗಡೆ ಬರುತ್ತೆ. ಆ್ಯಂಡ್ ಡೋರ್ ಹ್ಯಾಂಡಲ್ಸ್ ಬಂದು ನಿಮಗೆ ಬಾಡಿ ಕಲರ್ಡೇ ಡೋರ್ ಹ್ಯಾಂಡಲ್ಸ್ ಬರುತ್ತೆ, ವಿತ್ ಕ್ರೋಮ್ ಫಿನಿಶಿಂಗ್. ಆ್ಯಂಡ್ ರಿಕ್ವೆಸ್ಟ್ ಸೆನ್ಸರ್ಸ್ ಕೂಡ ಬರುತ್ತೆ. A ಪಿಲ್ಲರ್ B ಪಿಲ್ಲರ್ ಕೂಡ ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಮೇಲ್ಗಡೆ ರೂಫ್ ರೈಲ್ಸ್ ಬರುತ್ತೆ, ಅದು ಸಿಲ್ವರಲ್ಲೇ ಕೊಟ್ಟಿದ್ದಾರೆ. ಇನ್ ಫ್ಯೂಲ್ ಫಿಲ್ಲರ್ ಕ್ಯಾಪ್ ನೋಡೋದಾದರೆ ರೈಟ್ ಸೈಡಲ್ಲಿ ಬರುತ್ತೆ. 55 ಲೀಟರ್ಸ್ ಆಫ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದೆ. ಆ್ಯಂಡ್ ಮೈಲೇಜ್ ಬಂದು ಅರೌಂಡ್ 18s to 20s ಅಂತ ಕಂಪ್ನಿ ಕ್ಲೈಮ್ ಮಾಡ್ತಾರೆ. ಓಕೆ, ಇನ್ನು ಬ್ಯಾಕ್ ಸೈಡ್ ರೇರ್ ಪ್ರೊಫೈಲಿಗೆ ಬರೋಣ. ರೇರ್ ಪ್ರೊಫೈಲಲ್ಲಿ ನಿಮಗೆ ಮೇಲ್ಗಡೆ ಒಂದು ಶಾರ್ಕ್ ಫಿನ್ ಆ್ಯಂಟನಾ ಕೊಟ್ಟಿರ್ತಾರೆ. ಆ್ಯಂಡ್ ಸ್ಪಾಯ್ಲರ್ ಇರುತ್ತೆ. ಹೈ ಸ್ಟಾಪ್ ಮಾಯಿಂಟ್ ಲೈಟ್ ಬರುತ್ತೆ, ಡಿಫಾಗರ್ಸ್ ಬರುತ್ತೆ. ಆ್ಯಂಡ್ ವೈಪರ್ ಬರುತ್ತೆ. ವೈಪರ್ಗೆ ವಾಟರ್ ಸ್ಪ್ರೇ ಆಪ್ಷನ್ ಕೂಡ ಇಲ್ಲೇ ಕೊಟ್ಟಿರ್ತಾರೆ. ಆ್ಯಂಡ್ ಬ್ಯಾಕ್ ಸೈಡ್ ಡಿಸೈನು ತುಂಬಾ ಪ್ರೀಮಿಯಮ್ ಆಗಿ ಕಾಣಿಸುತ್ತೆ. ಓವರ್ ಆಲ್ ಲುಕ್ ಮಾತ್ರ ಕಾರು ತುಂಬ ಪ್ರೀಮಿಯಮ್ ಆಗಿದೆ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ವೋಲ್ಕ್ಸ್ವ್ಯಾಗನ್ ಲೋಗೋ ಏನಿದೆ, ಇಲ್ಲೂ ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಮತ್ತು ಕ್ರೋಮಲ್ಲಿ ಡಿಸೈನ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲೇ ಒಂದು ಏನಂತಾರೆ ಲುಕ್ಸ್ ಎನ್ಹಾನ್ಸ್ ಮಾಡೋದಕ್ಕೆ, ಮತ್ತು ಆ ಸಾಫ್ಟ್ ಟಚ್ ಫೀಲ್ ಏನಿದೆ ಗ್ಲಾಸಿ ಫೀಲ್ ಆಗುತ್ತೆ. ಆ್ಯಂಡ್ ನಿಮಗೆ LEDಯಲ್ಲಿ ಬ್ರೇಕ್ ಲೈಟ್ಸ್ ಕೊಟ್ಟಿರ್ತಾರೆ, ಅದು ಕೂಡ ನಿಮಗೆ ಥ್ರೂ ಔಟ್ ದ ಬಾಡಿ ಬ್ಯಾಕ್ ಸೈಡ್ ಫುಲ್ ಕವರ್ ಆಗುತ್ತೆ. ಆ್ಯಂಡ್ ಹ್ಯಾಲೋಜನಲ್ಲಿ ಇಂಡಿಕೇಟರ್ ಲೈಟ್ಸ್ ಮತ್ತು ಪಾರ್ಕಿಂಗ್ ಲೈಟ್ಸ್ ಕೊಟ್ಟಿರ್ತಾರೆ. ಆ್ಯಂಡ್ ಬ್ಯಾಕ್ ಸೈಡ್ ನೋಡಿದ್ರೆ ಇಲ್ಲಿ ನಿಮಗೆ ವೋಲ್ಕ್ಸ್ವ್ಯಾಗನ್ ಲೋಗೋ, ಟೈಗೂನ್ ಬ್ಯಾಡ್ಜಿಂಗ್ ಆ್ಯಂಡ್ TSI ಇದು ಯಾವ ವೇರಿಯಂಟ್ ಅಂತಲೂ ಕೂಡ ಕೊಟ್ಟಿರ್ತಾರೆ. ಕೆಳಗಡೆ ಕೂಡ ನಿಮಗೆ ಕ್ರೋಮ್ ಫಿನಿಶಿಂಗ್ ಕೊಟ್ಟಿದ್ದಾರೆ. 2 ರಿಫ್ಲೆಕ್ಟರ್ಸ್ ಬರುತ್ತೆ. ಆ್ಯಂಡ್ ಸ್ಕಿಡ್ ಪ್ಲೇಟ್ ಸಿಲ್ವರಲ್ಲಿ ಬರುತ್ತೆ. ಇಲ್ಲೂ ಕೂಡ ನಿಮಗೆ ಪ್ರೀಮಿಯಮ್ ಆಗಿ ಕಾಣಿಸುತ್ತೆ. ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಂಡ್ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಇಲ್ಲಿ ಕೊಟ್ಟಿರ್ತಾರೆ. ಓಕೆ, ಈಗ ಬೂಟ್ ಸ್ಪೇಸ್ ಏನಿದೆ ನೋಡೋಣ. ಬೂಟ್ ಓಪನ್ ಮಾಡಿಬಿಟ್ಟು ಸಾಫ್ಟ್ ಟಚ್, ಒನ್ ಟಚ್ ಬಟನ್ ಕೊಟ್ಟಿದ್ದಾರೆ ಬೂಟ್ ಓಪನ್ ಮಾಡೋದಕ್ಕೆ. ಬೂಟಲ್ಲಿ ನಿಮಗೆ ಪಾರ್ಸೆಲ್ ಟ್ರೇ ಬರುತ್ತೆ. ಆ್ಯಂಡ್ ಫಸ್ಟ್ ಏಡ್ ಕಿಟ್ ಕೊಟ್ಟಿದ್ದಾರೆ, ಲೈಟ್ಸ್ ಕೊಟ್ಟಿದ್ದಾರೆ. ಏನಾದ್ರು ಥಿಂಗ್ಸ್ ಹುಕ್ ಮಾಡೋದಕ್ಕೆ ಎರಡು ಕಡೆನೂ ನಿಮಗೆ 4 ಸೈಡ್ಸ್ ನಿಮಗೆ ಹುಕ್ಕಿಂಗ್ ಪೊಸಿಷನ್ ಕೊಟ್ಟಿದ್ದಾರೆ.
ಬೂಟ್ ಸ್ಪೇಸ್ ನೋಡೋಣ. 385 ಲೀಟರ್ಸ್ ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ. ಸ್ಪೇಷಿಯಸ್ ಆಗಿದೆ, ಇಲ್ಲೇನು ತುಂಬ ಕವರ್ ಆಗಲ್ಲ, ಫುಲ್ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಸ್ಪೇರ್ ವೀಲ್ ನೋಡೋಣ, ಸ್ಪೇರ್ ವೀಲ್ ಎಷ್ಟು ಕೊಟ್ಟಿದ್ದಾರೆ ಅಂತ. ಅದು 16-17 ಅಲ್ಲ. ನಿಮಗೆ ಸ್ಪೇರ್ ವೀಲ್ ಬಂದು ಒಂದು ಸೈಜ್ ಕಡಿಮೆ ಕೊಟ್ಟಿರ್ತಾರೆ, ಕಾಸ್ಟ್ ಕಟ್ ಮಾಡೋದಕ್ಕೆ ಅಂತ ಒಂದು ಸೈಜ್ ಕಡಿಮೆ ಕೊಟ್ಟಿರ್ತಾರೆ. ಅದು ನಿಮಗೆ ಅಲಾವೀಸ್ ಬರೋಲ್ಲ, ನಾರ್ಮಲೇ ಬರುತ್ತೆ. ಆ್ಯಂಡ್ ಟೂಲ್ಸ್ ಇಟ್ಕೊಳ್ಳೋದಕ್ಕೆ ಕಂಪಾರ್ಟ್ಮೆಂಟ್ ಕೂಡ ಇಲ್ಲೇ ಕೊಟ್ಟಿರ್ತಾರೆ. ನೀಟಾಗಿದೆ, ಒಟ್ಟಿನಲ್ಲಿ ಸ್ಪೇಸು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಬ್ಯಾಕ್ ಸೈಡ್ ಬಂದು ನಿಮಗೆ ಎಕ್ಸ್ಟ್ರಾ ಬೂಟ್ಸ್ ಬೇಕು ಅಂದರೆ 60-40 ಸ್ಪ್ಲಿಟ್ಸ್ ಬರುತ್ತೆ. ನಿಮಗೆ ಮೋರ್ ದೆನ್ 500 to 600 ಲೀಟರ್ ಬೂಟ್ ಸ್ಪೇಸ್ ಎಕ್ಸ್ಟ್ರಾ ಆಗುತ್ತೆ. ಓಕೆ, ಇನ್ನು ಬ್ಯಾಕ್ ಸೈಡಿಂದ ಎಲ್ಲ ನೋಡಿದರೆ ಬ್ಯಾಕ್ ಪ್ಯಾಸೆಂಜರ್ಗೆ ಸ್ಪೇಸ್ ಹೇಗಿದೆ, ಫೀಚರ್ಸ್ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ. ಬ್ಯಾಕ್ ಸೀಟ್ಸಲ್ಲಿದ್ದೀನಿ, ತುಂಬ ಸ್ಪೇಷಿಯಸ್ ಗಾಡಿ, ಪ್ರೀಮಿಯಂ ಫೀಲ್ ಇದೆ. ವೆಂಟಿಲೇಟೆಡ್ ಸೀಟ್ ಥರ ನಿಮ್ಗೆ ಕಾಣಿಸುತ್ತೆ, ಆದರೆ ಬ್ಯಾಕ್ ಸೈಡಲ್ಲಿ ವೆಂಟಿಲೇಟೆಡ್ ಸೀಟ್ಸ್ ಇಲ್ಲ. ಫ್ರಂಟಲ್ಲಿ ನಿಮಗೆ ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ, ಅದನ್ನ ಅಲ್ಲೇ ತೋರಿಸ್ತೀನಿ. ಕಂಫರ್ಟ್ ಆಗಿದೆ, 3 ಜನ ಆರಾಮಾಗಿ ಕೂರ್ಬೋದು. ಲಿಟಲ್ ಹಂಪ್ ಇದೆ, ತುಂಬ ದೊಡ್ಡದೇನಿಲ್ಲ ಹಂಪು. ಕೆಳಗಡೆ ಫ್ಲ್ಯಾಟ್, ಆಲ್ಮೋಸ್ಟ್ ಫ್ಲ್ಯಾಟೇ ಬರುತ್ತೆ ಬಾಟಮಲ್ಲಿ. ಆ್ಯಂಡ್ ನಿಮಗೆ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಕೊಟ್ಟಿರ್ತಾರೆ. ಆ್ಯಂಡ್ ಮಿಡಲ್ ಪ್ಯಾಸೆಂಜರ್ಗೂ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ. ಅಡ್ಜಸ್ಟಬಲ್ ಆರ್ಮ್ ರೆಸ್ಟ್ ಬರುತ್ತೆ ವಿತ್ ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ LED ಲೈಟ್ಸ್ ಕೊಟ್ಟಿದ್ದಾರೆ, ನಿಮಗೆ ನಾರ್ಮಲ್ ಲೈಟ್ಸ್ ಅಲ್ಲ, LED ಲೈಟ್ಸ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಕಂಫರ್ಟು ತುಂಬ ಚೆನ್ನಾಗಿದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ತರಿಸಲಿ ಬಕ್ಕಿ ಸೀಟ್ಸ್ ಥರನೇ ಸ್ವಲ್ಪ ಕಂಫರ್ಟಾಗಿ ಕೂರೋ ಥರ ಆಪ್ಷನ್ ಕೊಟ್ಟಿದ್ದಾರೆ. ಆ್ಯಂಡ್ 2 AC ವೆಂಟ್ಸ್ ಕೂಡ ಕೊಟ್ಟಿರ್ತಾರೆ, ಅಂದರೆ ಸಪ್ರೇಟ್ ಪ್ಯಾಸೆಂಜರ್ಸ್ಗೆ AC ವೆಂಟ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ USB Type C ಕೊಟ್ಟಿದ್ದಾರೆ, ಚಾರ್ಜಿಂಗ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ 2. ಆ್ಯಂಡ್ ಮ್ಯಾಗ್ಝಿನ್ ಹೋಲ್ಡರ್ಸ್ ಬರುತ್ತೆ. ಇನ್ಬಿಲ್ಟೇ ಲೆದರ್ ಸೀಟ್ಸು ಬರುತ್ತೆ, ಆಕ್ಸೆಸರೀಸ್ ಎಲ್ಲ ಇನ್ಬಿಲ್ಟೇ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದಾರಲ್ಲ, ಇದೇ ಥರ ಕಾರ್ಗೆ ತಕ್ಕಂತೆ ಅದನ್ನು ಕೊಟ್ಟಿರ್ತಾರೆ. ಆ್ಯಂಡ್ ಗ್ರ್ಯಾಬ್ ಹ್ಯಾಂಡಲ್ಸ್ ಬರುತ್ತೆ. ಆ್ಯಂಡ್ 4 ಡೋರ್ಗೂ ಗ್ರ್ಯಾಬ್ ಹ್ಯಾಂಡಲ್ಸ್ ಬರುತ್ತೆ. ಸೂಟ್ ಏನಾದ್ರು ಹುಕ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಆ್ಯಂಡ್ ಬ್ಯಾಕ್ ಸೈಡ್ ಪ್ಯಾಸೆಂಜರ್ಸ್ಗೂ ಏರ್ ಬ್ಯಾಗ್ಸ್ ಇದೆ, ಅದೆಲ್ಲ ಮುಂದೆ ಹೋದಾಗ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ಫ್ರಂಟ್ಗೆ ಹೋಗೋಣ. ಫ್ರಂಟ್ ಸೀಟಲ್ಲಿ ಇದ್ದೀನಿ ನಾನು. ಮ್ಯಾನ್ಯುವಲಿ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ. ಆ್ಯಂಡ್ 4 ಡೋರ್ಗೂ ಪವರ್ ವಿಂಡೋಸ್ ಕೊಟ್ಟಿರ್ತಾರೆ. ಪವರ್ ವಿಂಡೋಸ್ ಲಾಕ್ ಅನ್ಲಾಕ್ ಬಟನ್ ಕೊಟ್ಟಿರ್ತಾರೆ. ಆ್ಯಂಡ್ ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ORMs ಇದೆ, ಅದನ್ನು ಅಡ್ಜಸ್ಟ್ ಮಾಡೋದಕ್ಕೆ ಬಟನ್ಸ್ ಕೊಟ್ಟಿರ್ತಾರೆ. ಆ್ಯಂಡ್ ಸ್ಪೇಷಿಯಸ್ ಆಗಿದೆ, ವಾಟರ್ ಬಾಟಲ್ ಅಥವಾ ಅದರ್ ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ ಸ್ಪೇಸ್ ಇದೆ. ಹ್ಯಾಂಡಲ್ ಬಾರ್ ಕೂಡ ಗ್ರಿಪ್ ಆಗಿ ಚೆನ್ನಾಗಿದೆ. ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ಬೇಜಿಶ್ ಕಲರಲ್ಲಿ ಡೋರ್ ಟ್ರಿಮ್ ಬರುತ್ತೆ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಸಿಲ್ವರ್ ಗ್ರೇ ಕಲರ್ ಪಿಯಾನೋ ಫಿನಿಷಲ್ಲೇ ಕೊಟ್ಟಿರ್ತಾರೆ. ಆ್ಯಂಡ್ ಹೆಡ್ಲೈಟ್ ಲೆವೆಲರ್ ಇಲ್ಲಿದೆ. ಆ್ಯಂಡ್ ಡೋರ್ ಲಾಕ್ ಅನ್ಲಾಕ್ ಬಟನ್ ಇಲ್ಲಿ ಕೊಟ್ಟಿರ್ತಾರೆ. ಸಿಲ್ವರಲ್ಲೇ ಹ್ಯಾಂಡಲ್ ಬರುತ್ತೆ. ಆ್ಯಂಡ್ ಸ್ಪೀಕರ್ಸ್ ಕೊಟ್ಟಿದ್ದಾರೆ ಡೋರಲ್ಲಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಡ್ಯಾಶ್ ಮತ್ತು ಫ್ರಂಟ್ ಕಂಪಾರ್ಟ್ಮೆಂಟ್ ಸ್ಟೇರಿಂಗ್ ಎಲ್ಲ ನೋಡೋಣ. ಫಿಟ್ ಆ್ಯಂಡ್ ಫಿನಿಶ್ ಚೆನ್ನಾಗಿದೆ. ಹಾರ್ಡ್ ಪ್ಲಾಸ್ಟಿಕ್ಕೆ, ಬಟ್ ಲೆದರ್ ಫೀಲ್ ಕೊಡುತ್ತೆ, ಚೆನ್ನಾಗಿದೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ 2 ಟ್ವೀಟರ್ಸ್ ಕೂಡ ಬರುತ್ತೆ. ಸರ್ ಎಷ್ಟು ಇಯರ್ ಬ್ಯಾಗ್ಸ್ ಬರುತ್ತೆ ಸರ್? 6 ಇಯರ್ ಬ್ಯಾಗ್ಸ್ ಬರುತ್ತೆ. 6 ಇಯರ್ ಬ್ಯಾಗ್ಸ್ ಬರುತ್ತೆ. ಟೋಟಲಿ 6 ಏರ್ ಬ್ಯಾಗ್ಸ್ ಬರುತ್ತೆ. ಫ್ರಂಟು, ಬ್ಯಾಕ್ ಮತ್ತು ಸೈಡ್ಸಲ್ಲಿ 2 ಏರ್ ಬ್ಯಾಗ್ಸ್ ಬರುತ್ತೆ. ಆ್ಯಂಡ್ ಸೇಫ್ಟಿ ರೇಟಿಂಗ್ಸ್ ಏನಿದೆ ಸರ್ ಈ ಕಾರ್ಗೆ? NCAP 4.5 ಇದೆ ಸರ್. NCAP ಗ್ಲೋಬಲ್ NCAPಲ್ಲಿ 4.5 ಇದೆ, ಅಂದರೆ ತುಂಬ ಚೆನ್ನಾಗಿದೆ. 5 ಸ್ಟಾರ್ಸ್ಗೆ 4.5 ಸ್ಕೋರ್ ಮಾಡಿದೆ ಕಾರು. ಈಗ ಸ್ಟೇರಿಂಗ್ ನೋಡೋಣ ಬನ್ನಿ. ಸ್ಟೇರಿಂಗ್ ಬಂದು ಫುಲ್ಲಿ ಲೆದರ್ ಫೀಲ್ ಇದೆ. ಆ್ಯಂಡ್ ಫ್ಲ್ಯಾಟ್ ಬಾಟಮ್ ಕೊಟ್ಟಿದೆ, ಚೆನ್ನಾಗಿದೆ, ಪ್ರೀಮಿಯಮ್ ಆಗಿದೆ ಸ್ಟೇರಿಂಗ್ ಕೂಡ. ಆ್ಯಂಡ್ ವೋಲ್ಕ್ಸ್ ವ್ಯಾಗನ್ ಲೋಗೋ ಕ್ರೋಮಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಸಿಸ್ಟಮ್ ಆಪರೇಟಿಂಗ್ ಬಟನ್ಸ್ ಮತ್ತು ಕಾಲ್ ಮತ್ತು ಮ್ಯೂಸಿಕ್ ಸಿಸ್ಟಮ್ ಆಪರೇಟ್ ಮಾಡೋದಕ್ಕೆ ಬಟನ್ಸ್ ಕೊಟ್ಟಿದ್ದಾರೆ. ಅದನ್ನ ನೆಕ್ಸ್ಟು ಎಲ್ಲ ನೋಡಿದ್ಮೇಲೆ ಅವರಿಂದ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇಲ್ಲೂ ಕೂಡ ಸಿಲ್ವರ್ ಫಿನಿಶ್ ಆ್ಯಂಡ್ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ಸ್ಟೇರಿಂಗ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಸೀಟ್ಸ್ ಕೂಡ ತುಂಬ ಕಂಫರ್ಟಬಲ್ ಆಗಿದೆ. ಈ MID ಇನ್ಫಾರ್ಮೇಷನ್ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಬೋಣ, ಹೇಗೆ ಆಪ್ರೇಟ್ ಮಾಡಬೇಕು ಅಂತ. ಹೆಡ್ಲೈಟ್ ಕಂಟ್ರೋಲ್ಸ್ ಇಲ್ಲಿ ಬರುತ್ತೆ, ವೈಪರ್ ಕಂಟ್ರೋಲ್ ಇಲ್ಲಿ ಬರುತ್ತೆ. ವೋಲ್ಕ್ಸ್ ವ್ಯಾಗನಲ್ಲಿ ಮತ್ತು ಸ್ಕೋಡಾದಲ್ಲೆಲ್ಲ ಆಪೋಸಿಟ್ ಬರುತ್ತೆ. ಓಕೆ. ಆ್ಯಂಡ್ 4 AC ವೆಂಟ್ಸ್ ಕೊಟ್ಟಿರ್ತಾರೆ. AC ವೆಂಟ್ಸ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಅದೆಲ್ಲ ಹೇಳ್ತೀನಿ. ಈಗ MID ಇನ್ಫಾರ್ಮೇಷನ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ, ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮಗೆ 3 ಟೈಪ್ಸ್ ಇರುತ್ತೆ. ಲೈಕ್ ಇದು RPM ಆಗುತ್ತೆ, ಸ್ಪೀಡೋಮೀಟರ್, ಇದು RPM ಸ್ಪೀಡೋಮೀಟರ್. ದೆನ್ ಇದು ನಾರ್ಮಲ್. ಇದು 3 ಟೈಪ್ಸ್ ಬರುತ್ತೆ ನಿಮಗೆ. ಆ್ಯಂಡ್ ದೆನ್ ನೀವು ಲಿಸ್ಟ್ ಚೆಕ್ಔಟ್ ಮಾಡಬೇಕು ಅಂತಂದರೆ ಎಷ್ಟು ಮೈಲೇಜ್ ಇದೆ ಏನು ಅಂತ ಆವ್ರೇಜ್ ತೋರಿಸುತ್ತೆ. ಅದನ್ನ ಕೂಡ ಇಲ್ಲಿ ವ್ಯೂ ಮಾಡ್ಕೊಬೋದು. ಸೆಟ್ಟಿಂಗ್ಸ್ ಬೇಕು ಅಂತಂದರೆ ಸೆಟ್ಟಿಂಗ್ಸ್ ಕೂಡ ಚೇಂಜ್ ಮಾಡ್ಕೊಬೋದು. ಆಡಿಯೋ, ಟೆಲಿಫೋನ್ದು ಏನಿದೆ ಅದನ್ನ ಇದು ಮಾಡ್ಕೊಬೋದು. ದೆನ್ ಇದು ವಾಯ್ಸ್ ಕಮಾಂಡಿಂಗ್ ಬಟನ್ ಸಿಗುತ್ತೆ. ಅಂದರೆ ಈಗ ಸನ್ ರೂಫೆಲ್ಲ ಓಪನ್ ಮಾಡೋಕ್ಕೆ ಅದು ಬರಲ್ಲ. ಸಿಸ್ಟಮ್ ಕನೆಕ್ಟ್, ಇನ್ಫಾರ್ಮೇಟ್ ಸಿಸ್ಟಮ್ ಕನೆಕ್ಟ್ ಮಾಡಿದಾಗ ಮ್ಯಾಪ್ಸ್ ಆಗಲಿ, ಫೋನ್ ನಂಬರ್ಸ್ ಎಲ್ಲ ಬಂದು ವಾಯ್ಸ್ ಕಮಾಂಡಿಂಗ್ ಇದೆ. ಓ, ಈಗ ಯಾರಿಗಾರು ಕಾಲ್ ಮಾಡಬೇಕು ಅಂದರೆ ಕಾಲ್ ಸಮ್ಮನ್ ಅದನ್ನ ನೇಮ್ ಹೇಳಿದ್ರೆ ಆ ಥರ ಆಗುತ್ತೆ. ಆ್ಯಂಡ್ ಇದು ಎಷ್ಟು ಇಂಚಸ್ ಬರುತ್ತೆ ಸರ್? ಇದು 18 ಇಂಚ್ ಬರುತ್ತೆ ಸರ್. 18 ಇಂಚ್. ಐ ಥಿಂಕ್ ಸ್ಕೋಡಾ ಸ್ಲಾವಿಯಾದಲ್ಲೂ ಇದೇ ಯೂಸ್ ಮಾಡಿದ್ದಾರೆ ಅಲ್ವಾ? ಸೇಮ್. ಸ್ಕೋಡಾ ಇವನ್ ಅದರಲ್ಲಿ ಕುಶಾಕ್ ಅದರಲ್ಲೂ ಎಲ್ಲ ಒಂದೇ ಗ್ರೂಪ್ಸಲ್ಲಿ ಬರುತ್ತೆ ಅಲ್ವಾ? ಆಲ್ಮೋಸ್ಟ್ ವೋಲ್ಕ್ಸ್ ವ್ಯಾಗನ್ ಸ್ಕೋಡಾ ಎಲ್ಲ. ಓಕೆ.
ಸೊ ಸೇಮ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಮತ್ತು ಈ MID ಇನ್ಫಾರ್ಮೇಷನ್ ಸಿಸ್ಟಮ್ ಏನು ಬರುತ್ತೆ ಎಲ್ಲ ಸೇಮ್ ಅದೇ ಥರನೇ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಬಂದು ನಿಮಗೆ ಟೆಂಪ್ರೇಚರ್ ತೋರಿಸೋ ಟೈಮು, ಇಲ್ಲಿ ಕಾರ್ ಟೆಂಪ್ರೇಚರ್ ಏನಿದೆ ಆ್ಯಂಡ್ ಸ್ಪೀಡೋಮೀಟರ್, ಇಲ್ಲಿ ಬಂದು ನಿಮಗೆ ಆ್ಯಾವ್ರೇಜ್ ಏನು ಕೊಡ್ತಾ ಇದೆ, ಈ ಕಡೆ ಫ್ಯೂಲ್ ಎಷ್ಟಿದೆ, ಈ ಥರ ಎಲ್ಲ ಇಂಡಿಕೇಟರ್ ತೋರಿಸುತ್ತೆ. ಆ್ಯಂಡ್ ಅದರ್ ಥಿಂಗ್ಸ್ ಇರುತ್ತೆ. ಆ್ಯಂಡ್ ಸೇಫ್ಟಿ ಸಿಗ್ನಲ್ಸ್ ಏನೇನು ಬರುತ್ತೆ ಎಲ್ಲ ಇಲ್ಲಿ ನಿಮ್ಗೆ ತೋರಿಸುತ್ತೆ. ಆ್ಯಂಡ್ ಇಲ್ಲಿ ಬಂದು ನಿಮಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ. ಆ್ಯಂಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಂದಿದ್ದು ಆಂಡ್ರಾಯ್ಡ್ ಆಟೋ ಆ್ಯಂಡ್ ಆಪಲ್ ಕಾರ್ಪ್ಲೇ ಜೊತೆ ಬರುತ್ತೆ. ಆ್ಯಂಡ್ ಕಾಲ್ ಕನೆಕ್ಷನ್ ಇರುತ್ತೆ. ಅದರ್ ಥಿಂಗ್ಸ್ ಏನಾದರೂ ಎಕ್ಸ್ಟ್ರಾ ಇದೆಯಾ ಅವರಿಂದನೇ ತಿಳ್ಕೊಳ್ಳೋಣ. ಇದೇನು ಸಿಸ್ಟಮ್ ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ, ಮಿರರ್ ಲಿಂಕ್ ಆಪ್ಷನ್ಸ್ ಇರುತ್ತೆ ನಿಮಗೆ. Okay. ವೈಫೈ ಕನೆಕ್ಟಿವಿಟಿ ಇದೆ. ಓಕೆ. ಇಂಟರ್ನೆಟ್ ಆಕ್ಸೆಸ್ ಕೂಡ ಮಾಡ್ಬೋದು. 5 ಆ್ಯಪ್ಸ್ ಬರುತ್ತಲ್ಲ, ಈಗ ಗಾನ ಮತ್ತೆ ಇದೆಲ್ಲ ಬಂದು. ಆ್ಯಂಡ್ ಇನ್ಬಿಲ್ಟ್ ನ್ಯಾವಿಗೇಷನ್ ಮ್ಯಾಪ್ಸ್ ಬರುತ್ತಲ್ಲ? ಇಲ್ಲ, ಇನ್ಬಿಲ್ಟ್ ಬರಲ್ಲ. ಸ್ಕ್ರೀನ್ ಮಿರರಿಂಗ್ ಮಾಡ್ಕೋಬೇಕು. ಇನ್ಬಿಲ್ಟ್ ಅಂತಂದ್ರೆ ಆ್ಯಪ್ಸ್ ಹೇಳಿದ್ನಲ್ಲ, ಅದರಿಂದ ನೀವು ಕನೆಕ್ಟ್ ಮಾಡ್ಬೋದು. ಸ್ಕ್ರೀನ್ ಮಿರರಿಂಗ್ ಅಂದರೆ ನಿಮ್ಮ ಮೊಬೈಲಲ್ಲಿ ಮ್ಯಾಪ್ಸ್ ಆನ್ ಮಾಡ್ಕೊಂಡ್ರೆ ಇಲ್ಲಿ ಅದೇ ಮಿರರ್ ಆಗುತ್ತೆ. ವೈರ್ಲೆಸ್ ಅಂದರೆ ನಿಮ್ಗೆ ಏನು ತೋರಿಸುತ್ತೆ ಅದು ಮಿರರಿಂಗ್ ಇಲ್ಲ ಆಗುತ್ತೆ. ಸೊ 5 ಆ್ಯಪ್ಸ್ ಇದೆ ಇನ್ಬಿಲ್ಟ್, ಸೇಂಜಿಕ್ ಅಂತ ಅಂದ್ಬಿಟ್ಟು ಅದನ್ನ ಕೂಡ ಯೂಸ್ ಮಾಡ್ಬೋದು ಓಕೆ ಮ್ಯಾಪ್ಸ್ಗೆ. ಓಕೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ ಫುಲ್ ಪ್ರೀಮಿಯಮ್ ಆಗಿದೆ ಮಾತ್ರ. ಈ ಫಿನಿಶ್ ಏನಿದೆ ಅದೆಲ್ಲ. ಆ್ಯಂಡ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಅಲ್ಲ, ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಕೊಟ್ಟಿದ್ದಾರೆ. ಆ್ಯಂಡ್ USB ಸೀಟ್ಸ್ ಬರುತ್ತೆ. ಇಲ್ಲಿ ನಿಮಗೆ ಸೀಟ್ಸ್ ನಾನು ಏನು ಕೂತಿದ್ದೀನಿ ಫ್ರಂಟ್ ಸೀಟು ಹೇಳಿದ್ನಲ್ಲ, ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ. ಅದಕ್ಕೂ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಹಜಾರ್ಡ್ ಸ್ವಿಚ್ ಬರುತ್ತೆ. USB ಟೈಪ್ ಸಿದು 2 ಪೋರ್ಟ್ಸ್ ಕೊಟ್ಟಿದ್ದಾರೆ ಚಾರ್ಜಿಂಗ್ ಮಾಡೋಕ್ಕೆ. ಆ್ಯಂಡ್ 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಇಂಜಿನ್ ಸ್ಟಾಪ್ ಬಟನ್ ಬರುತ್ತೆ. ಆ್ಯಂಡ್ ಇಲ್ಲಿ 2 ಕಪ್ ಹೋಲ್ಡರ್ ಕೊಟ್ಟಿದ್ದಾರೆ. ಆ್ಯಂಡ್ ಅಡ್ಜಸ್ಟಬಲ್ ಆರ್ಮ್ ರೆಸ್ಟ್ ಜೊತೆನೇ ಬರುತ್ತೆ. ಆ್ಯಂಡ್ ಗ್ಲೋಬಾಕ್ಸ್ ನೋಡೋಣ. ಕೂಲ್ಡ್ ಗ್ಲೋಬಾಕ್ಸ್ ಕೊಟ್ಟಿದ್ದಾರೆ. ಸ್ಪೇಷಿಯಸ್ ಆಗಿದೆ. ಚಾಕ್ಲೇಟ್ಸ್ ಜ್ಯೂಸ್ ಅಥವಾ ಏನಾದ್ರು ತಿಕ್ಸಿಟ್ರು ಅದು ಕೂಲಾಗಿ ಟೆಂಪ್ರೇಚರ್ನ ಮೇಂಟೈನ್ ಮಾಡುತ್ತೆ. ಆ್ಯಂಡ್ ಇಲ್ಲಿ ಬಂದು ಟಿಕೆಟ್ ಹೋಲ್ಡರ್ ಜೊತೆ ಬರುತ್ತೆ. ಇಲ್ಲಿ ನಿಮಗೆ ವ್ಯಾನಿಟಿ ಮಿರರ್ ಜೊತೆ ಬರುತ್ತೆ. ಆ್ಯಂಡ್ ಸನ್ರೂಫ್ ಆಪರೇಟ್ ಮಾಡಿ ತೋರಿಸ್ತೀನಿ ಹೇಗಿರುತ್ತೆ ಅಂತ. ನಿಮಗೆ ಸನ್ರೂಫ್ ಜೊತೆ ಬರುತ್ತೆ ಕಾರು. ನೋಡ್ತಾ ಇದ್ದಲ್ಲ, ಸನ್ರೂಫ್ ಇದೆ ಕಾರಲ್ಲಿ. ಪ್ರೈಸ್ ಏನಿದೆ ಎಲ್ಲ ಡೀಟೇಲ್ಸ್ ತಿಳ್ಕೊಣ. ಆ್ಯಂಡ್ ವಾಯ್ಸ್ ಅಂದರೆ ನೀವು ಕಾಲ್ ಕನೆಕ್ಟ್ ಮಾಡಿದಾಗ ಫೋನ್ಸ್ನ ರಿಸೀವ್ ಮಾಡೋದಕ್ಕೆ ಮೈಕ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಆ್ಯಂಡ್ ಲೈಟ್ಸ್ ಕೂಡ ಇಲ್ಲೇ ಇದೆ. ಹಾಗೇನಾ? ಓಕೆ. ಓಕೆ, ಓವರಾಲ್ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ ಕಾರಲ್ಲಿ. ಆ್ಯಂಡ್ 5 ಸ್ಪೀಡ್ ಆಟೋಮೆಟಿಕ್ ಆ್ಯಂಡ್ 6 ಸ್ಪೀಡ್ ಆಟೋಮೆಟಿಕ್ ಆ್ಯಂಡ್ 6 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಜೊತೆ ಬರುತ್ತೆ. ಆ್ಯಂಡ್ ನಿಮಗೆ ಇಲ್ಲೂ ಕೂಡ ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್, ಸಿಲ್ವರ್ ಫಿನಿಶ್ ಕೊಟ್ಟಿದ್ದಾರೆ. ಆ್ಯಂಡ್ ಲೆದರ್ ಫೀಲ್ ತುಂಬ ಚೆನ್ನಾಗಿದೆ ಕಾರಲ್ಲಿ. ಓಕೆ, ಯಾವ್ಯಾವ ವೇರಿಯಂಟ್ಸಲ್ಲಿ ಬರುತ್ತೆ, ಏನು ಪ್ರೈಸ್ ರೇಂಜ್ ಅಂತ ತಿಳ್ಕೊಬೋಣ, ಹೇಳ್ತೀರಾ? ಇಷ್ಟಕ್ಕೆ ನನ್ನ ಮೈಕ್ ಕೈ ಕೊಡ್ತು ಅಂದರೆ ನಾನೇ ಹಿಡ್ಕೊಂಡಿದ್ದ ರೀತಿ ಸರಿ ಇಲ್ಲ ಅನಿಸುತ್ತೆ. ಓಕೆ, ನಾವೇನೇನು ಮಾತಾಡಿದ್ವಿ ಅಂದರೆ ಕಾರ್ದು ಪ್ರೈಸ್ ಲಿಸ್ಟ್ ಮತ್ತು ಯಾವ್ಯಾವ ವೇರಿಯಂಟ್ಸ್ ಬರುತ್ತೆ ಅಂತ ಇನ್ನು ಮುಂದೆ ವೀಡಿಯೋದಲ್ಲಿ ಮಾತಾಡಿದ್ವಿ. ಇದರಲ್ಲಿ ಬಂದು 1 ಲೀಟರ್ ಇಂಜಿನ್ ಆ್ಯಂಡ್ 1.5 ಲೀಟರ್ ಇಂಜಿನ್ ಅಂತಲೂ ಬರುತ್ತೆ. 1 ಲೀಟರ್ ಇಂಜಿನಲ್ಲಿ ನಿಮಗೆ ಕಂಫರ್ಟ್ ಲೈನ್, ಹೈ ಲೈನ್ ಆ್ಯಂಡ್ ಟಾಪ್ ಲೈನ್ ಅಂತ 3 ವೇರಿಯಂಟ್ ಬರುತ್ತೆ. ಕಂಫರ್ಟ್ ಲೈನ್ ಬಂದು ನಿಮಗೆ 12,500ರಿಂದ ಸ್ಟಾರ್ಟ್ ಆಗುತ್ತೆ ಪ್ರೈಸ್ ಆನ್ ರೋಡು. ಆ್ಯಂಡ್ ಹೈ ಲೈನ್ ಬಂದು ಒಂದು 15,500ರಿಂದ 16 ಲಕ್ಷ ಆಗುತ್ತೆ ಟಾಪ್ ಆನ್ ರೋಡು. ಇನ್ನು ಟಾಪ್ ಲೈನ್ ಅಂತ ಬರುತ್ತೆ, ಅದು ನಿಮಗೆ 18 ಲಕ್ಷ ಚಿಲ್ಲರೆ ಆಗುತ್ತೆ ಆನ್ ರೋಡು. ಆ್ಯಂಡ್ 1.5 ಲೀಟರ್ ಇಂಜಿನಲ್ಲಿ ಜಿ ಟಿ ಟಾಪ್ ಲೈನ್ ಅಂತ ಏನೋ ಬರುತ್ತೆ. GT ಟರ್ಬೋ ಪೆಟ್ರೋಲ್ ಅಂತ ಏನೋ ಸಮಥಿಂಗ್ ಬರುತ್ತೆ. ಅದು ನಿಮಗೆ 18 ಲಕ್ಷ ಅರೌಂಡಲ್ಲೇ ಆನ್ ರೋಡ್ ಬರುತ್ತೆ. ಬೇಸ್ 2 ವೇರಿಯಂಟಲ್ಲಿ, ಮೊದಲನೇ ವೇರಿಯಂಟ್. ಇನ್ನು ಟಾಪ್ ಎಂಡ್ ಬಂದು ಅದರಲ್ಲಿ ಟಾಪ್ ವೇರಿಯಂಟ್ ಬಂದು 20 ಲಕ್ಷ ಚಿಲ್ಲರೆ ಆಗುತ್ತೆ. ಸೊ ಇಷ್ಟನ್ನ ಮಾತಾಡಿದ್ವಿ. ನಿಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆ ಸ್ವಲ್ಪ ಕಾಸ್ಟ್ಲಿ ಅನಿಸ್ಬೋದು. ಬಟ್ ಪ್ರೈಸು ಮತ್ತು ಲುಕ್ಸು ಆ್ಯಂಡ್ ಪರ್ಫಾರ್ಮೆನ್ಸ್ ಎಲ್ಲ ನೋಡಿದ್ರೆ ವ್ಯಾಲ್ಯೂ ಫಾರ್ ದ ಮನಿ ಅಂತಲೂ ಅನ್ನಿಸ್ಬೋದು. ಅಂದರೆ ಇದು AMG, ಅಸ್ಟಾರ್, ಕುಶಾಕ್ ಈ ರೀತಿ ಸ್ವಲ್ಪ ಪ್ರೀಮಿಯಂ ಕ್ಯಾಟಗರಿಗೆ ಬರೋ SUV ಆಗಿರೋದ್ರಿಂದ ಪ್ರೈಸ್ ಅಷ್ಟಿದೆ. ಓಕೆ, ಇದಾಗಿತ್ತು ಇವತ್ತಿನ ವೀಡಿಯೋ. ನಮ್ಮ ಎಫರ್ಟ್ ಈ ಕಾರ್ಸ್ ಆ್ಯಂಡ್ ಬೈಕ್ ವೀಡಿಯೋಸ್ ನೋಡ್ತಾ ಇರ್ತೀರ, ನಾವು ವೀಡಿಯೋಸ್ ಮಾಡ್ತಾ ಇರ್ತೀವಿ. ಸೊ ನಮ್ಮ ಎಫರ್ಟ್ಗೆ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಸಜೆಷನ್ಸ್ ಏನಿದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಒತ್ತೋದನ್ನು ಮರಿಬೇಡಿ. ಇದೇ ರೀತಿ ಮುಂದಿನ ವೀಡಿಯೋಸ್ಗಳು ಕಾರ್ಸ್ ಆ್ಯಂಡ್ ಬೈಕ್ ರಿಲೇಟೆಡ್ ವೀಡಿಯೋಸ್ ನೋಡೋದಕ್ಕೋಸ್ಕರ. ಓಕೆ, ವೋಲ್ಕ್ಸ್ವ್ಯಾಗನ್ ಶೋರೂಮ್ ಅವ್ರಿಗೆ ಥ್ಯಾಂಕ್ಸ್ ಮಾಡಿದೆ, ಅವ್ರಿಗೂ ಥ್ಯಾಂಕ್ಸ್ ಮಾಡಿದೆ. ಹಾಗೆ ನಿಮಗೂ ಥ್ಯಾಂಕ್ಸ್ ಹೇಳ್ತಾ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್.